ಫುಲ್ ಟ್ಯಾಂಕ್ ಡೀಸೆಲ್ ಡೀಸೆಲ್ ಅಲ್ಲ ಪೆಟ್ರೋಲ್. ಡೀಸೆಲ್ ಹಾಕಿ ಅದೇ ರೂಢಿ ಆಗೋದು. ಅಭ್ಯಾಸ ಆಗೋಗಿದೆಯಾ? ಪೆಟ್ರೋಲ್ ಗಾಡಿ ಕಮ್ಮಿ. 7 ಸುತ್ತಿನ ಕೋಟೆ ನೋಡೋದಕ್ಕೆ 3 ದಿನಗಳು ಬೇಕಾಗುತ್ತೆ. ನಾನು 3 ಅವರಲ್ಲಿ ನೋಡೋದಕ್ಕೆ ಬಂದಿದ್ದೀನಿ. ನೋಡೋಣ. ಕೋಟೆ ಹತ್ತಿ ಇಳಿಯೋ ಅಷ್ಟರಲ್ಲಿ ಶೂವೇ ಕಿತ್ತಾಯ್ತು ಗುರು. ಅಣ್ಣ ಸ್ವಲ್ಪ ಜಾಗ ಬಿಡೋಣ, ಹೋಗ್ಬಿಡ್ತೀನಿ ಅಣ್ಣ ಪ್ಲೀಸ್. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ. ಗನ್ನು. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಶ್ರವಣ ಬೆಳಗೊಳ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇ ರೀತಿ ಸೆಕೆಂಡ್ ಎಪಿಸೋಡಲ್ಲಿ ಇವತ್ತೇ ನಾನು ಚಿತ್ರದುರ್ಗ ಕಲ್ಲಿನ ಕೋಟೆನ ಕವರ್ ಮಾಡಬೇಕು ಅಂತಿದ್ದೀನಿ. ಇಲ್ಲಿಂದ 186 ಕಿಲೋಮೀಟರ್ಸ್ ಇದೆ ಶ್ರವಣ ಬೆಳಗೊಳದಿಂದ. ನನ್ನ ಗಾಡಿ ಬಗ್ಗೆ ಹೇಳಬೇಕಂದ್ರೆ ಗಾಡಿ ತಗೊಂಡು 2 ವರ್ಷ ಆಯಿತು. ಇದುವರೆಗೂ 23,833 ಕಿಲೋಮೀಟರ್ಸ್ನ ಓಡಿಸಿದ್ದೀನಿ. ಅದರಲ್ಲಿ 1.25 ವರ್ಷ ಬರೀ ಲಾಕ್ಡೌನಲ್ಲೇ ಆಗೋಯ್ತು. ಈ ಆಗಸ್ಟ್ಗೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಅದ್ರ ಪ್ರಕಾರ 2 ಇಯರ್ಸ್ ಸೆಲೆಬ್ರೇಷನಿಗೋಸ್ಕರ ಈಸ್ಟ್ ಕೋಸ್ಟ್ ರೈಡ್ನ ಪ್ಲ್ಯಾನ್ ಮಾಡಿದೆ, ಆಂಧ್ರ ಪ್ರದೇಶ್ ಮತ್ತು ಒಡಿಶಾ. ಬಟ್ ಅನ್ಫಾರ್ಚುನೇಟ್ಲಿ ಒಡಿಶಾದಲ್ಲಿ ಸೈಕ್ಲೋನ್ ಅಲರ್ಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನನ್ನ ಟ್ರಿಪ್ನ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಯಿತು. ನಾನು ಮತ್ತು ಡಾಮಿವಾ ಇಬ್ಬರು ಪ್ಲ್ಯಾನ್ ಮಾಡಿದ್ವಿ ಒಟ್ಟು 8 ದಿನಕ್ಕೆ. ಸೊ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯ್ತಲ್ಲ, ಅಟ್ಲೀಸ್ಟ್ 1 ಡೇ ರೈಡ್ ಆದರೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾನೊಬ್ಬನೇ ಶ್ರವಣ ಬೆಳಗೊಳ ಮತ್ತು ಚಿತ್ರದುರ್ಗಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಬಂದೆ. ಈ ಗಾಡಿ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲರೂ ಹೇಳ್ತಾರೆ ಕೆಫೆ ರೇಸರು ಏನಿದು ಟೂರಿಂಗಿಗೆಲ್ಲ ಯೂಸ್ ಆಗುತ್ತಾ, ಕಂಫರ್ಟಬಲ್ ಇರುತ್ತಾ, ಹಾಗೆ ಹೀಗೆ ಅಂತ. ಬಟ್ ಇವತ್ತವರೆಗೂ ನಾನು ಇಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ 2 ವರ್ಷದಲ್ಲಿ. ನನಗೆ ಯಾವತ್ತೂ ಬ್ಯಾಕ್ ಪೇನ್ ಅನ್ನೋದು ಬರಲಿಲ್ಲ. ಇನ್ನೂ ನನಗೆ ಇಲ್ಲಿ ರಿಸ್ಟಲ್ಲಿ ಸ್ವಲ್ಪ ಲೈಟಾಗಿ ಪ್ರೆಷರ್ ಬೀಳುತ್ತೆ. ಏನಕ್ಕೆ ಅಂದರೆ ಫುಲ್ ಬಾಡಿ ವೆಯ್ಟ್ ಎಲ್ಲ ನಮಗೆ ರಿಸ್ಟ್ ಮೇಲೆ ಬಿದ್ದಿರುತ್ತೆ. ಯಾಕಂದರೆ ಇದು ಹ್ಯಾಂಡಲ್ ಬಾರ್ ಸ್ವಲ್ಪ ಕ್ರಾಸ್ ಇರೋದ್ರಿಂದ ಆ ಥರ ಅನಿಸುತ್ತೆ. ಟ್ವಿನ್ ಸಿಲಿಂಡರ್ ಇಂಜಿನ್ ಆಗಿರೋದ್ರಿಂದ ಸೂಪರ್ ಸ್ಮೂತಾಗಿದೆ. 23,000 ಓಡಿಸಿದ್ರೂ ಗಾಡಿ ಇನ್ನೂ ಸ್ಮೂತಾಗಿದೆ. 10,000 ಕಿಲೋಮೀಟ್ರಿಗೆ ಒಂದು ಸರಿ ಸರ್ವಿಸ್ ಕೊಡ್ತೀನಿ. ನಾನು ಯಾವತ್ತಾದರೂ ರೈಡಿಗೆ 3,000-4,000 ಕಿಲೋಮೀಟರ್ಸ್ ಏನಾದರೂ ರೈಡಿಗೆ ಹೋದಾಗ ಆಯಿಲ್ ಟಾಪಪ್ ಮಾಡಿಸ್ಕೊಂಡು ಒಂದು ಸ್ವಲ್ಪ ಚೈನ್ ಲೂಬ್ ಹಾಕ್ಸ್ಕೊಂಡು ಚೈನ್ಸ್ ಪಾಕೆಟ್ನ ಚೆಕ್ ಮಾಡಿಸ್ಕೊಂಡು ಹೋಗ್ತೀನಿ. ಚೈನ್ಸ್ ಪಾಕೆಟ್ಗೆ ಆ್ಯಕ್ಚುಲಿ 40,000 ಕಿಲೋಮೀಟರ್ಸ್ಗೆ ವ್ಯಾರಂಟಿ ಕೊಟ್ಟಿದ್ದಾರೆ. ಸೊ ಇನ್ನೂ ಆರಾಮ್ಸೆ 17,000 ಕಿಲೋಮೀಟ್ರ್ ಓಡಿಸ್ಬೋದು. ಚೈನ್ಸ್ ಪಾಕೆಟಿಗೆ ಏನೂ ಆಗಲ್ಲ. ಒಂದು ಇಷ್ಟ ಆಗಿದ್ದು ನನಗೆ ಈ ಗಾಡೀಲಿ ಏನು ಅಂತಂದರೆ ಸೂಪರ್ ಸ್ಮೂತ್. 150ರಲ್ಲಿ ಹೋದ್ರೂ ಗಾಡಿ ಒಂಚೂರು ವೈಬ್ರೇಷನ್ ಆಗೋಲ್ಲ. ಬಟ್ ಹಾಗಂತ ನಾನು 150ರಲ್ಲಿ ಯಾವಾಗಲೂ ಹೋಗಲ್ಲ. ಯಾವಾಗಲೂ ಸ್ಟ್ಯಾಂಡರ್ಡ್ ಸ್ಪೀಡ್ 100ಅಲ್ಲೇ ಮೇಂಟೈನ್ ಮಾಡ್ತಾ ಇರ್ತೀನಿ. ಅತಿ ವೇಗ ತಿಥಿ ಬೇಗ ಅಂತ ಹೇಳ್ತಾರಲ್ಲ, ಅದಕ್ಕೆ ಸ್ಟಾರ್ಟಿಂಗಲ್ಲಿ ಚೆಕ್ ಮಾಡಿದ್ದೆ ಎಷ್ಟು ಸ್ಪೀಡ್ ಹೋಗುತ್ತೆ ಅನ್ನೋದಕ್ಕೆ ಟ್ರೈ ಮಾಡಿದ್ದೆ. ಆಗ ಟಾಪ್ ಸ್ಪೀಡ್ 160 ಟಚ್ ಮಾಡಿದ್ದೆ. ಸೊ ಅಗೇನ್ ಬಾಡಿ ವೆಯ್ಟು, ಆಕ್ಸೆಸರೀಸ್ ವೆಯ್ಟು ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಕನ್ಸಿಡರ್ ಆಗಿ 160ವರೆಗೂ ನಾನು ಟಚ್ ಮಾಡಿದ್ದೆ. ಡಿಸಡ್ವಾಂಟೇಜಸ್ ಏನಪ್ಪ ಅಂತಂದರೆ ಆಕ್ಸೆಸರೀಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಆ್ಯಂಡ್ ಸಿಗೋದು ಕಷ್ಟ. ಆರ್ಡ್ರ್ ಮಾಡಿ ವೆಯ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಅದು ಬಿಟ್ಟರೆ ಸ್ವಲ್ಪ ಕೈ ನೋವು ಬರುತ್ತೆ ಇಲ್ಲಿ ರಿಸ್ಟ್ ಹತ್ರ ಲೈಟಾಗಿ. ಒಳ್ಳೆ ಗ್ಲೌಸ್ ಹಾಕಿದ್ರೆ ಏನು ಪೇಯ್ನ್ ಬರೋಲ್ಲ. ಆ್ಯಂಡ್ ಕಾಲು ಅಷ್ಟೇ ಏನು ಅಷ್ಟೊಂದೇನು ಪೇಯ್ನು ನನಗೆ ಇವತ್ತರೆಗೂ ಕಾಣಿಸ್ಕೊಂಡಿಲ್ಲ. ಇದನ್ನು ಕೆಫೆ ರೇಸರ್ ಅಂತ ಎಲ್ಲರೂ ಹೇಳ್ತಾರೆ. ಜಸ್ಟ್ ಒಂದು ಶಾರ್ಟ್ ರೈಡ್ಸ್ಗೆ ಯೂಸ್ ಮಾಡೋದಕ್ಕೆ ಒಳ್ಳೆ ಬೈಕ್ ಅಂತ ಹೇಳ್ತಾರೆ. ಬಟ್ ಅದನ್ನು ನಾನು ಉಲ್ಟಾ ಮಾಡಿದ್ದೀನಿ. ಲಾಂಗ್ ರೈಡ್ಸ್ಗೆ ಬೆಸ್ಟ್ ಬೈಕ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೆ ತುಂಬ ಕಂಫರ್ಟಬಲ್ ಫೀಲ್ ಆಗಿದ್ದೀನಿ. ಇದುವರೆಗೂ ನನಗೇನು ಅಷ್ಟೊಂದು ಏನೋ ಬ್ಯಾಕ್ ಪೇನ್ ಆಗಲಿ, ಫುಲ್ ಬಾಡಿ ಪೇನ್ಸ್ ಆಗಲಿ ಅಷ್ಟೊಂದೇನು ಬರಲಿಲ್ಲ. ಬಿಕಾಸ್ ನಾನು ಇದರಲ್ಲಿ ಹೈಯೆಸ್ಟ್ ಬಂದು 846 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಮಾರ್ನಿಂಗ್ 4 o'clock ನೈಟು 11 o'clock ಕಂಪ್ಲೀಟ್ ಮಾಡಿದ್ದೀನಿ. ಸೊ ಆಗಲೇ ನನಗೇನು ಅನಿಸಿಲ್ಲ. ಬಂದೆ ಆರಾಮಾಗಿ ಮಲ್ಕೊಂಡೆ, ಬೆಳಗ್ಗೆ ಎದ್ದೇಳ್ದೆ, ಮತ್ತೆ ನಾರ್ಮಲ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದೆ. ಹಿರಿಸಾವೆಯಿಂದ ಚಿತ್ರದುರ್ಗಕ್ಕೆ ಶಾರ್ಟ್ಕಟ್ ಬಂದು ಟಿಪ್ಟೂರ್ ಮೇಲೆ ತೋರಿಸ್ತಾ ಇದೆ. ಆ್ಯಕ್ಚುಲಿ ಇದು ಸ್ಟೇಟ್ ಹೈವೇ, ಸಿಂಗಲ್ ರೋಡ್ ಇರುತ್ತೆ. ನಾನು ಫಸ್ಟ್ ಟೈಮ್ ಈ ರೋಡಲ್ಲಿ ಹೋಗ್ತಿರೋದು. ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ನೋಡುವ. ರೋಡ್ ಮಾತ್ರ ಚೆನ್ನಾಗಿದ್ದರೆ ಸಾಕಪ್ಪ ನನಗೆ. ಇನ್ನೊಂದೇನಾದರೆ ಈ ಗಾಡಿ ಆಫ್ ರೋಡಿಂಗ್ ಬರೋದಕ್ಕಾಗಲ್ಲ. ಬಟ್ ಆದರೂ ಧೈರ್ಯ ಮಾಡಿ ಒಂದ್ಸರಿ ನಾನು ಮತ್ತು ಡಾಮಿ ಬಾಯ್ ಎಲ್ಲ ಸೇರಿಕೊಂಡು ಸಕಲೇಶ್ಪುರದಲ್ಲಿ ಕಾಗಿನಾರೆ ಹತ್ರ ಹೋಗ್ಬಿಟ್ಟಿದ್ವಿ. ಯಪ್ಪ ಎಂಥ ಎಕ್ಸ್ಪೀರಿಯೆನ್ಸ್ ಅಂದರೆ, ಇದರಲ್ಲಿ ಮಡ್ಗಾಡ್ಗೆ ಮತ್ತು ಟಯರ್ಗೆ ಜಸ್ಟ್ 1/2 ಇಂಚ್ ಅಷ್ಟೇ ಗ್ಯಾಪ್ ಇರೋದು. ಆ 1/2 ಇಂಚಲ್ಲಿ ಮಣ್ಣೇನಾದರೂ ಲೋಡ್ ಆಯಿತು ಅಂದರೆ ವೀಲ್ ಸ್ಪಿನ್ ಆಗೋಲ್ಲ, ಸ್ಟಕ್ ಆಗಿಬಿಡುತ್ತೆ ವೀಲ್ ಹಾಗೇನೆ. ಬಟ್ ಅವತ್ತೇನೋ ಸರ್ಕಸ್ ಮಾಡಿ ಏನೋ ಫುಲ್ ಸ್ಲಿಪ್ಪರಿ ರೋಡು, ಹಿಂಗೆ ಎಲ್ಲ ಸ್ಲೈಡ್ ಮಾಡ್ಕೊಂಡು ಹೋಗಿ ಕೊನೆಗೂ ಹೋಗಿ ಬಂದಿದ್ದಾಯಿತು.
ಬಟ್ ಅದೊಂಥರ ಡೆಡ್ಲಿ ಎಕ್ಸ್ಪೀರಿಯೆನ್ಸು ನನಗೆ. ಯಾಕಂದರೆ ಫಸ್ಟ್ ಟೈಮ್ ನಾನು ಆಫ್ ರೋಡಿಂಗ್ಗೆ ತೊಗೊಂಡೋಗಿದ್ದು ಕೆಫೆ ರೇಸರ್ನ. ಟೈಮ್ ಈಗ 12:14. ಇನ್ನು 108 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಪರವಾಗಿಲ್ಲ, 1 ಅವರಲ್ಲಿ 74 ಕಿಲೋಮೀಟರ್ನ ಕವರ್ ಮಾಡ್ಕೊಂಡು ಬಂದಿದ್ದೀನಿ. ನಾಟ್ ಬ್ಯಾಡ್. ಅದು ಸ್ಟೇಟ್ ಹೈವೇಲಿ. ನೋಡ, ಇನ್ನೂ 2 ಅವರ್ಸ್ ತೋರಿಸ್ತಾ ಇದೆ. 107 ಕಿಲೋಮೀಟರ್ಸ್. ನೋಡುವ 1 hour 40 minutes ಅಲ್ಲಿ ಟ್ರೈ ಮಾಡುವ ಕವರ್ ಮಾಡೋಕ್ಕೆ. ಸ್ಟೇಟ್ ಹೈವೇಲಿ ಓಡಿಸೋದಕ್ಕೆ ನನಗೆ ಇದಕ್ಕೇನಪ್ಪ ಭಯ, ಎಲ್ಲಂದರೆ ಅಲ್ಲಿ ಹಂಪ್ ಇರುತ್ತೆ. ಐಸ್ ಕ್ವೀನ್ಗೆ ಎಣ್ಣೆ ಓಡಿಸೋ ಟೈಮ್ ಬಂತು. ಫುಲ್ ಲಾಸ್ಟ್ ಪಾಯಿಂಟು ಬ್ಲಿಂಕ್ ಆಗ್ತಾ ಇದೆ ಫ್ಯೂಯಲ್ದು. ಸೊ ಅಂದರೆ ರಿಸರ್ವಲ್ಲಿ ಇನ್ನೂ 3 ಲೀಟರ್ಸ್ ಇದೆ. ಅಪ್ರಾಕ್ಸಿಮೇಟ್ಲಿ 80 ಕಿಲೋಮೀಟ್ರ್ವರೆಗೂ ನಾನು ಓಡಿಸ್ಬೋದು. ಅಷ್ಟರಲ್ಲಿ ಫುಲ್ ಟ್ಯಾಂಕ್ ಓಡಿಸ್ಬೇಕು, ಇಲ್ಲಾಂದರೆ ನಿಂತ್ಕೊಂಡ್ಬಿಡುತ್ತೆ ಗಾಡಿ. ಮುಂದೆನೇ ಭಾರತ್ ಪೆಟ್ರೋಲಿಯಂ ಗಾಡಿ ಹೋಗ್ತಾ ಇದೆ. ಡೀಸೆಲ್ ಪೆಟ್ರೋಲ್ ಡೀಸೆಲ್ ಹಾಕಿ ಅದೇ ರೂಢಿ ಆಗುತ್ತೆ. ಅಭ್ಯಾಸ ಆಗೋಗಿದೆಯಾ? ಪೆಟ್ರೋಲ್ ಗಾಡಿ ಕಮ್ಮಿ. ಪೆಟ್ರೋಲಾ? ಸಾಕು ಬಿಡಿ. ಸೈಡಲ್ಲೆಲ್ಲ ಚೆಲ್ಬಿಡ್ತಲ್ವಾ? ಬಟ್ಟೆ ಇದ್ದಕ್ಕೆ ಸರಿ ಹೋಯ್ತು. ಐಸ್ ಕ್ವೀನ್ ಸಕ್ಕತ್ತಾಗಿ ಎಣ್ಣೆ ಹೊಡಿತಾಳೆ. ನೋಡಿ, ಹುಳಿಯೂರಿಂದ ಸ್ವಲ್ಪ ಮುಂದೆ ಬಂದೆ. ಸಕ್ಕತ್ತಾಗಿದೆ ಗುರು ವ್ಯೂ ಪಾಯಿಂಟ್ ಮಾತ್ರ. ಈಗ ನಾನು ಹಿರಿಯೂರು ಸೈಡ್ ಹೋಗ್ತಾ ಇದ್ದೀನಿ. ಇನ್ನು 40 ಕಿಲೋಮೀಟರ್ ಇದೆ ಹಿರಿಯೂರು. ಅಲ್ಲಿಂದ ಬೆಂಗಳೂರು ಪುಣೆ ನ್ಯಾಷನಲ್ ಹೈವೇ, ಅಲ್ಲಿಂದ ಮತ್ತೆ 40 ಕಿಲೋಮೀಟರ್ ಚಿತ್ರದುರ್ಗ. ಅಂತೂ ಇಂತೂ ಹಿರಿಯೂರನ್ನ ರೀಚ್ ಆಗಿದ್ದಾಯಿತು. ಟೈಮೀಗ 1 ಗಂಟೆ 24 ನಿಮಿಷ. ಟೋಟಲ್ 2 hours 24 minutesಲ್ಲಿ ನಾನು 143 ಕಿಲೋಮೀಟರ್ಸ್ನ ಕವರ್ ಮಾಡಿದ್ದೀನಿ. ವೆಲ್ಕಮ್ ಟು ಕೋಟೆ ನಾಡು ಚಿತ್ರದುರ್ಗ. 7 ಸುತ್ತಿನ ಕೋಟೆನ 3 ದಿನ ಆಗುತ್ತಂತೆ ಒಟ್ಟಿಗೆ ನೋಡೋದಕ್ಕೆ, ಫುಲ್ ಎಲ್ಲ ಪ್ಲೇಸಸ್ನ ನೋಡೋದಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು 2-3 ಅವರ್ಸಲ್ಲಿ ಕವರ್ ಮಾಡಿಕೊಂಡು ಮತ್ತೆ ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತಿದ್ದೀನಿ. ಸೊ ಚಿಕ್ಕ ಚಿಕ್ಕ ಸ್ಟೋರೀಸ್ ಗೊತ್ತು ನನಗೆ, ಬಟ್ ಎಂಟೈರ್ ಸ್ಟೋರಿ ನನಗೆ ಫುಡ್ ಬಗ್ಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಗೈಡ್ ಇದ್ದರೆ ಗೈಡ್ನ ತೊಗೊಂಡು ನಾನು ಸ್ಟೋರಿನ ಕೇಳಬೇಕು ಅಂತಿದ್ದೀನಿ. ಕೋಟೆಗೆ ದಾರಿ. ಐಸ್ ಕ್ವೀನ್ನ ನಾನ್ ಸ್ಟಾಪ್ 181 ಕಿಲೋಮೀಟ್ರ್ ಓಡಿಸಿದ್ದಕ್ಕೆ ದಗ ಅಂತ ಉರಿತದೆ. ಇದು ಚಿತ್ರದುರ್ಗ ಫೋರ್ಟ್ ಎಂಟ್ರೆನ್ಸು. 7 ಸುತ್ತಿನ ಕೋಟೆಯಲ್ಲಿ 2 ಸುತ್ತಲ್ಲಿ ಸಿಟಿ ಇಂಪ್ರೂವ್ ಆಗಿದೆ. 1ನೇದು ರಂಗಯ್ಯನ ಬಾಗಿಲು, 2ನೇದು ಗಾರೆ ಬಾಗಿಲು ಅಂತಂದು. ಈಗ ನಾವು ಎಂಟ್ರಿ ಆಗ್ತಿದ್ದು 3ನೇ ಸುತ್ತಿನ ಕೋಟೆ ಕಾಮನ ಬಾಗಿಲು ಅಂತ ಕರೀತಾರೆ. ಕಾಮನ ಬಾಗಿಲು ಅಂತ ಯಾಕೆ ಕರಿತಾರೆ? ಕಾಮಗೇತಿ ವಂಶಸ್ಥರಾದ ಮತ್ತಿ ತಿಮ್ಮಣ್ಣ ನಾಯಕ ಎಂಬ ರಾಜ 1552 ಕಟ್ಟಿರ್ತಾರೆ. ಕಾಮಗೇತಿ ವಂಶಸ್ಥರನ್ನ ಕಾಮನ ಬಾಗಿಲು ಅಂತ ಕರೀತಾರೆ. ರಾಜ ಚಿತ್ರದುರ್ಗದ ಮೈನ್ ಇಂಡಿಕೇಶನ್ ಈ ಕೋಟೆಗೆ. ನಾವು ಯಾವ ಥರ ಇದೆ ಆ ಥರ ಹೋಗ್ಬೇಕು. ಯಾಕೆ ಆ ಥರ ಅಂದರೆ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ, ಶತ್ರು ತಡೆಗಟ್ಟಕ್ಕೆ ಆ ಥರ ಮಾಡಿದ್ವಿ. ಸ್ಟ್ರೈಟ್ ಇದ್ದಂದರೆ ಫಾಸ್ಟ್ ಡೋರ್ ಓಪನ್ ಮಾಡೋದು. ಬಟ್ ಇವೆಲ್ಲ ಕಂದಕಗಳು. ಕಂದಕಂದರೆ 30 ಅಡಿ ತಗ್ಗು ಪ್ರದೇಶ. ನೀರು ಸ್ಟೋರೇಜ್ ಮಾಡಿಬಿಟ್ಟು ಜಲಚರ ಪ್ರಾಣಿಗಳು ಬಿಟ್ಟಿರೋರು. ಶತ್ರುಗಳು ಸ್ವಿಮ್ಮಿಂಗ್ ಗಾಡಿಕೆ ಮಾಡೋದು, ಬರೋ ವರ್ಷ ತಿಂದಾಗ ಮಿಕ್ಕ ಶೂಟ್ ಮಾಡೋದು. ಆ ಥರ ಸುತ್ತ ಕೋಟೆ, ಸುತ್ತ ಕಂದಕಗಳಿದೆ. ಇದು ಒಂದೇ ಸಿಂಗಲ್ ಸ್ಟೋನ್. ಓಕೆ. ನಾನೇ ನೀರು ಕುಡಿಯೋ ಸತಿ ನೋಡಿ. ಈ ಕಡೆ
ಯುದ್ಧ ಮಾಡಿ ಕೋಟೆ ವಶಪಡಿಸಿಕೊಳ್ಳೋಕ್ಕಲ್ಲ. ಈ ಕೋಟೆ ಬೀಳ್ಸರ್ ವಶಪಡಿಸಿಕೊಂಡು ಫಿರಂಗಿದ ಫೈರಿಂಗ್ ಮಾಡಿರ್ತಾರೆ. ಬಟ್ ಅಬ್ಸರ್ವ್ ಮಾಡಿ, ಮುಂದೆ ಕೋಟೆ ಹೈಟ್ ಕಾಣುತ್ತೆ, ಮೇಲೆ ಹೋದ್ರೆ ಫ್ಲಾಟ್ ಆಗಿದೆ. ಆದರೆ ಬಿದ್ದಂಥ ಪವರ್ ಎಲ್ಲ ಭೂಮಿ ಒಳಗೆ ಹೋಗಿದೆ, ಅದು ಕೋಟೆಯ ಧಕ್ಕೆ ಆಗಿಲ್ಲ. ಅದಕ್ಕೆ ಇದನ್ನು ಸಿಟಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ ಹೆಸರು ಬಂದಿರೋದು. ಇದು ಹೈದರ್ ಅಲಿ ಫಿರಂಗಿಯಿಂದ ಹೊಡೆದಿರೋದು. ಅದು ಫೈರ್ ಮಾಡಿರೋದು ಸರ್. ಮುಂದೆ ತೋರಿಸ್ತಾ, ಮುಂದೆ ಒಂದು 3-4 ಹೊಡೆದಿರೋ. ಇದು ಕಾವಲುಗಾರ ಸೆಕ್ಯೂರಿಟಿ ಹೌಸ್. ಸೆಕ್ಯೂರಿಟಿ ಇದೆ. ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆನ ನೋಡಿಕೊಂಡು ಕೆಳಗೆ ಬಂದೆ ಈಗಷ್ಟೇ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಕೋಟೆ ಹತ್ತಿ ಇಳಿಯೋ ಅಷ್ಟರಲ್ಲಿ ಶೂವೇ ಕಿತ್ತೋಯ್ತು ಗುರು. ಹುಡುಕ್ಬೇಕೀಗ ಶೂ ಎಲ್ಲಾದರೂ ಗಮ್ ಹಾಕ್ಸೋದಕ್ಕೆ. ಟೈಮೀಗ 3 ಗಂಟೆ. ಚೆಕ್ಔಟ್ ಮಾಡ್ತಾಯಿದ್ದೀನಿ, ಊಟ ಸಹ ಮಾಡಿಲ್ಲ. ಆನ್ ದ ವೇ ಎಲ್ಲಾದರೂ ಡಾಬಾ ಹತ್ರ ನಿಲ್ಲಿಸಿ ಹೊಟ್ಟೆ ತುಂಬ ಊಟ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್ ಚಿತ್ರದುರ್ಗ. ಆ್ಯಕ್ಚುಲಿ ಹೇಳಬೇಕಂದ್ರೆ ಚಿತ್ರದುರ್ಗದಲ್ಲಿ ಇನ್ನೂ ತುಂಬ ಪ್ಲೇಸಸ್ ಇದೆ, ಬಟ್ ಅನ್ಫಾರ್ಚುನೇಟ್ಲಿ ನಾನು ಬರೀ ಕೋಟೆ ಮಾತ್ರ ನೋಡೋದಕ್ಕೆ ಬಂದೆ. ರಿಮೈನಿಂಗ್ ಪ್ಲೇಸಸ್ನೆಲ್ಲ ನಾನು ಮತ್ತೆ ಮಧ್ಯಪ್ರದೇಶ ಟ್ರಿಪ್ ಹೋದಾಗ ಸೇಮ್ ಇದೇ ರೋಡಲ್ಲೇ ಹೋಗಬೇಕು, ಆಗ ನೋಡ್ಕೊಂಡು ಹೋಗ್ತೀನಿ. ನಾನು ಲಾಸ್ಟ್ ಟೈಮು ಮುಂಬೈ ಟ್ರಿಪ್ಪಿಗೆ ಹಾಕಿದಾಗ ಚಿತ್ರದುರ್ಗದಲ್ಲಿ ಒಂದು ಮಾರಿಕಣಿವೆ ಅಂತ ಒಂದು ಡ್ಯಾಮ್ ಇದೆ. ಸೊ ಅದು ಕರ್ನಾಟಕದ ಫಸ್ಟ್ ಡ್ಯಾಮು. ಅದನ್ನು ನೋಡಿಕೊಂಡು ನಾನು ಅಲ್ಲಿಂದ ಹುಬ್ಳಿ ಧಾರವಾಡ ಕಡೆ ಹೋಗಿದ್ದೆ. ಬಟ್ ಅದೇ ಥರನೇ ಆಟೋಮೆಟಿಕ್
ಬರ್ತಿದ್ಯಾ ನೋಡು ಕ್ಯಾಮ್ರಾದಲ್ಲಿ. ಹಾಯ್ ಹೇಳು, ಹಾಯ್ ಹೇಳು. ಬಾಯ್. ಕ್ರೇಜಿ ಬಾಯ್ಸ್. ಸೊ ಓಕೆ, ಇವತ್ತಿನ ಕೋಟ ನಂದು ಮುಗೀತು. ಇನ್ನೆಂತ ಬೆಂಗಳೂರಿನ ಕಡೆಗೆ ನನ್ನ ಪಯಣ. ಇದೊಂಥರ ಡೇಂಜರಸ್ ರೋಡ್ ಆ್ಯಕ್ಚುಲಿ. ಚಿತ್ರದುರ್ಗದಲ್ಲಿ ಎಷ್ಟೊಂದು ಆಕ್ಸಿಡೆಂಟ್ಸ್ ಆಗಿದೆ. ನಾನು ಲಾಸ್ಟ್ ಟೈಮ್ ಬಂದಾಗಲೂ ಒಂದು 2-3 ನೋಡಿದ್ದೆ. ಬಟ್ ನ್ಯೂಸಲ್ಲೂ ಆಗ ಕೇಳ್ತಾ ಇರ್ತೀನಿ ತುಂಬ ಆಕ್ಸಿಡೆಂಟ್ಸ್ ಆಗುತ್ತೆ ಈ ರೋಡಲ್ಲಿ ಅಂತ. ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಇದು 6 ಲೇನ್ ರೋಡು. ಈ ಕಡೆ 3 ಇರುತ್ತೆ, ಆ ಕಡೆ 3 ಇರುತ್ತೆ. ಯಶವಂತಪುರ ಹತ್ರ ಸ್ಟಾರ್ಟ್ ಆಯಿತು ಅಂದರೆ ಪುಣೆವರೆಗೂ ಸೇಮ್ ಇದೇ ಥರನೇ ರೋಡ್ ಇರುತ್ತೆ. ಕೊಲ್ಲಾಪುರ ಹತ್ರ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ ಇಷ್ಟೇ ರೋಡು. ಬಟ್ ಅದನ್ನು ಬಿಟ್ಟರೆ ಎಲ್ಲ ಕಡೆನೂ ಸ್ಟ್ರೈಟ್ ಒಂದೇ ರೋಡೆ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಮುಂಬೈಗೆ ಹೋದಾಗ ಇದೇ ರೋಡಲ್ಲಿ ಹೋಗಿದ್ದು. ಕ್ರೇಜಿ ಆಗಿತ್ತು ಮಾತ್ರ. ನಾವು 100ರಲ್ಲೇ ಹೋಗ್ತಾಯಿದ್ವಿ. ಒಳ್ಳೆ ಮೈಲೇಜು ಕೊಡ್ತಾಯಿತ್ತು ಗಾಡಿ. ಆ್ಯಂಡ್ ಚೆನ್ನಾಗೂ ಹೋಗ್ತಿತ್ತು. ಹಳ್ಳ ದಿನಗಳೆಲ್ಲ ಏನಿಲ್ಲ. ಓ ಮೈ ಗಾಡ್, ಟೈಮ್ ಈಗ 4:47. ತುಮಕೂರಿನ 12 ಕಿಲೋಮೀಟ್ರ್ ಇದೆ. ಸೊ ನನ್ನ ಗೋಪ್ರದಲ್ಲಿ ಬ್ಯಾಟ್ರಿ ಖಾಲಿ ಆಗ್ತಾಯಿದೆ. ಸೊ ಅದಕ್ಕೆ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತಿದ್ದೀನಿ. ತುಮಕೂರಲ್ಲಿ ನನ್ನ ಫ್ರೆಂಡ್ ಬರ್ತಿದ್ದಾರೆ, ಅವ್ರನ್ನ ಮೀಟ್ ಮಾಡಿ 1 ಅವರ್ ರೆಸ್ಟ್ ಮಾಡಿ ಅಲ್ಲಿಂದ ಮತ್ತೆ ಬ್ಯಾಂಗ್ಳೂರಿಗೆ ಹೊರಡ್ತೀನಿ. ಅಪ್ರಾಕ್ಸಿಮೇಟ್ಲಿ ಒಂದು 8 ಗಂಟೆ ಒಳಗಡೆ ಬ್ಯಾಂಗ್ಳೂರು ರೀಚ್ ಆಗಿಬಿಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ನ ಕಮೆಂಟ್ಸಲ್ಲಿ ಹಾಕಿ. ಹ್ಯಾವ್ ಅ ಹ್ಯಾಪಿ ವೀಕ್. ಬಾಯ್ ಬಾಯ್.